ನೋಡಿದ್ದೀರಿ. ಇನ್ನು ಎರಡನೇ ಕ್ವಶನ್ ಪೇಪರ್ಗಳಲ್ಲಿ ನೋಡೋಣ. ಸೊ ನಿಮ್ಗೆ ಹೇಳ್ತಾ ಇರೋದು, ನಾವು ಮತ್ತೆ ಗಣಿತದಲ್ಲಿ ಬಹು ನಿರೀಕ್ಷಿತ ಪ್ರಶ್ನೆಗಳು ಅಂತ 2, 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಮುಂದೆ ಅವೇ ವಿಡಿಯೋಗಳಿದ್ದಾವೆ, ಅವುಗಳನ್ನು ಖಂಡಿತವಾಗಿ ನೋಡಬೇಕು. ನೀವು ಎಕ್ಸಾಮಲ್ಲಿ ಡೆಫಿನೆಟ್ ಆಗಿ 2, 3 ಅಂಕದ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರಗಳನ್ನು ಕೊಡ್ತೀರಿ. ಈ ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆಗಳನ್ನು ಮೋಸ್ಟ್ ಇಂಪಾರ್ಟೆಂಟ್ ಇರ್ತವೆ. ಇವುಗಳು ಕೂಡ 20 ಅಂಕಗಳಿರ್ತವೆ. ಸೊ ನೋಡುವ ಏನಿದೆ ಅಂತಕ್ಕಂಥದ್ದನ್ನು. ಅದಕ್ಕಿಂತ ಮುಂಚೆ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸೊ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ನೀವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಬೇಕು ಅಂತ ಹೇಳ್ತಾ, ಸೊ ಬಹಳಷ್ಟು ಒಳ್ಳೆಯ ವಿಡಿಯೋಗಳನ್ನು ನಾವು ಈಗಾಗಲೇ ಕನ್ನಡ, ಇಂಗ್ಲೀಷ್, ಹಿಂದಿಯಲ್ಲಿ ಹಾಕಿದ್ದೀವಿ. ಇನ್ನು ಮುಂದೆ ಮ್ಯಾಥಮೆಟಿಕ್ಸ್, ಸೈನ್ಸ್, ಎಸ್.ಎಸ್.ನಲ್ಲಿ ಕೂಡ ಇದೇ ಥರನಾಗಿರ್ತಕ್ಕಂಥ ವಿಡಿಯೋಗಳನ್ನು ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ, ಸೊ ನೋಡೋಣ ಸೆಕೆಂಡಲ್ಲಿ ಪೇಪರಲ್ಲಿ ಯಾವೆಲ್ಲ ಕ್ವಶನ್ಸ್ಗಳಿದ್ದಾವೆ ಮತ್ತು ಆನ್ಸರ್ಸ್ ಏನು ಅಂತ. ಪ್ರಶ್ನೆ 1 ಬಂತು, 6ರ ಘನ ಕೇಳಿದ್ದಾರೆ. ಸೊ ಆಯ್ಕೆಗಳನ್ನು ನೋಡೋದಾದರೆ A 36 ಇದೆ, B 3√6 ಇದೆ, √6 ಇದೆ, 216 ಇದೆ. ಸೊ ಸರಿಯಾದ ಉತ್ತರ ಏನಾಗ್ತದೆ ಅಂತಂದ್ರೆ ಆಯ್ಕೆ ಡಿ 216 ಇದೆ ನೋಡಿ. ಸೊ ಇದು 6ರ ಘನ ಆಗಿರ್ತಕ್ಕಂಥದ್ದು ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2. ಸೊ ವಿದ್ಯಾರ್ಥಿಗಳೇ, ಕ್ವಶನ್ 2 ಇತ್ತು, 10ರ ಘಾತ 24ರಲ್ಲಿ ಆಧಾರ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. A 24, B 10, C 2, D 5 ಅಂತ ಇದೆ. ಸೊ ಸರಿಯಾದ ಉತ್ತರ ತಮಗೆ ಗೊತ್ತಿರಬೇಕು. ಕೆಳಗಡೆ ಇರೋದಕ್ಕೆ ಆಧಾರ ಸಂಖ್ಯೆ ಅಂತೀವಿ, ಮೇಲೆ ಇರೋದಕ್ಕೆ ಏನಂತೀವಪ್ಪ ಅಂದ್ರೆ ಘಾತ ಸೂಚಿ ಅಂತ ಕರೀತಾರೆ. ಸೊ ಸರಿಯಾದ ಉತ್ತರ ಏನಾಗ್ತದೆ, B 10 ಆಗ್ತದೆ. B 10 ಅಂತಕ್ಕಂಥದ್ದು ಆಧಾರ ಸಂಖ್ಯೆ ಆದ್ರೆ ವಿದ್ಯಾರ್ಥಿಗಳೇ. ಸೊ ಘಾತ ಸೂಚಿ ಏನಾಗಿದೆ 24 ಆಗದ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಅದು ಕೂಡ ನಿಮ್ಮ ಎಕ್ಸಾಮ್ಗೆ ಏನು ಮಾಡ್ಬೋದು, ಕೇಳಬಹುದು. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 3. ಎಸ್, ಈ ಕೆಳಗಿನವುಗಳನ್ನು ಸಂಕ್ಷೇಪಿಸಿದಾಗ ಬಿಡಿ ಸ್ಥಾನದಲ್ಲಿ 7ನ್ನು ಹೊಂದಿರೋ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆ ಕೊಟ್ಟಿದ್ದಾರೆ 1ರ ಘಾತ 3, 2ರ ಘಾತ 3, 3ರ ಘಾತ 3, 4ರ ಘಾತ 3. ಸರಿಯಾದ ಉತ್ತರ ಬರ್ತದೆ 3ನೇ ಪ್ರಶ್ನೆಯಲ್ಲಿ ಆಯ್ಕೆ ಸಿ 3ರ ಘಾತ 3 ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ನಾವು ಸಂಕ್ಷೇಪ ಮಾಡಿದಾಗ ಬಿಡಿ ಸ್ಥಾನದಲ್ಲಿ ಏನಾಗ್ತದೆ, ನಮಗೆ 7ರ ಅಂಕಿ ದೊರೀತದೆ. 4ನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 4. ಈ ಚಿತ್ರದಲ್ಲಿ ಒಂದು ಘನಾಕೃತಿಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಈ ಘನಾಕೃತಿಯ ಹೆಸರನ್ನು ಅವ್ರು ಏನು ಮಾಡಿದ್ದಾರೆ ನಿಮಗೆ ಕೇಳಿದ್ದಾರೆ. ಏನಿದಾವೆ ಆಯ್ಕೆಗಳಲ್ಲಿ ಅಂತಂದರೆ A ಆಯತ ಇದೆ, B ಚೌಕ ಇದೆ, C ಘನ ಅದ, D ಆಯತ ಘನ ಅಂತ ಅದ. ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂತಂದ್ರೆ 4ರ ಪ್ರಶ್ನೆಯಲ್ಲಿ ಆಯ್ಕೆ B ಚೌಕ ಅಂತಕ್ಕಂಥದ್ದು ಆ ಚಿತ್ರದಲ್ಲಿ ಏನಾಗಕತ್ತದ, ನಮಗೆ ಕಾಣ್ಲಿಕ್ಕತ್ತದ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5 ಏನಿದೆ ನೋಡಿ ಪ್ರಶ್ನೆ. ಸಿಲಿಂಡರಿನ ತ್ರಿಜ್ಯ R ಇದೆ, ಎತ್ತರ H ಹೊಂದಿರತಕ್ಕಂಥ ಸಿಲಿಂಡರಿನ ಘನಫಲ ಘನಮಾನಗಳಲ್ಲಿ ಅಂತ ಕೇಳಿದ್ದಾರೆ. ಸಿಲಿಂಡರಿನ ಘನಫಲ ಕೇಳಿದ್ದಾರೆ. ಸೊ ಪ್ರಶ್ನೆಗಳನ್ನು ತಾವೇನು ಮಾಡ್ಕೋಬೇಕು, ಚೆನ್ನಾಗಿ ಓದ್ಕೋಬೇಕು. ಅಂದರೆ ಮಾತ್ರ ನಿಮಗೆ ಉತ್ತರ ಏನಾಗ್ತದೆ, ನಿಖರವಾಗಿ ನಿರ್ದಿಷ್ಟವಾಗಿ ಅರ್ಥ ಆಗ್ತದೆ. ಓದದೇ ಇದ್ದರೆ ಆಗೋದಿಲ್ಲ. ಆಯ್ಕೆ ನೋಡೋಣ ವಿದ್ಯಾರ್ಥಿಗಳೇ. 2πrh + r, πr²h, 2πrh ಇದೆ, 2πr²h ಅಂತಕ್ಕಂಥದ್ದಿದೆ. ಸೊ 5ರಲ್ಲಿ ಸರಿಯಾದ ಉತ್ತರ ಬರ್ತದೆ πr²h ಅಂತಕ್ಕಂಥದ್ದು ಸಿಲಿಂಡರ್ನ ತ್ರಿಜ್ಯ r ಮತ್ತು ಎತ್ತರ h ನ ಸಿಲಿಂಡರಿನ ಘನಫಲ ಘನಮಾನಗಳಲ್ಲಿ ಅಂತ ಇದೆ. ಎಸ್ 3√1000 ಅಂತ ಇದೆ. ಸೊ ಇದನ್ನು ಸಂಕ್ಷೇಪ ಮಾಡಿದಾಗ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಆಯ್ಕೆ ಡಿ 10 ಅಂತಕ್ಕಂಥದ್ದು ನಮಗೆ ಉತ್ತರ ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ. ಪ್ರಶ್ನೆ 7. ಆಯತ ಘನಾಕೃತಿಯಲ್ಲಿರುವ ಡಬ್ಬಿಯ ಉದ್ದ, ಅಗಲ ಹಾಗೂ ಎತ್ತರಗಳು ಕ್ರಮವಾಗಿ 4 ಸೆಂಟಿಮೀಟರ್ ಇದೆ, 4 ಸೆಂಟಿಮೀಟರ್ ಇದೆ ಮತ್ತು 6 ಸೆಂಟಿಮೀಟರ್ ಸಹಿತ ಇದೆ. ಇಲ್ಲಿ ಪಾರ್ಶ್ವ ಮೇಲ್ಮೈನ ವಿಸ್ತೀರ್ಣಗಳನ್ನು ತಾವೇನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಕಂಡು ಹಿಡಿಬೇಕಾಗ್ತದೆ. ಸೊ ಇಲ್ಲಿ ಈ ಪಾರ್ಶ್ವ ಮೇಲ್ಮೈನ ವಿಸ್ತೀರ್ಣ ಏನು ಬರ್ತದ ಅಂತ ಅಂದರೆ 7ರ ಪ್ರಶ್ನೆಯಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ C 96 cm² ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇಲ್ಲಿ ಅಂದರೆ ಆಯತ ಘನಾಕೃತಿಯ ಡಬ್ಬಿಯ ಉದ್ದ 4 ಇರಬೇಕು, ಅಗಲ 4 ಇರಬೇಕು, ಎತ್ತರ 6 ಸೆಂಟಿಮೀಟರ್ ಇದ್ರೆ ಅದರ ಪಾರ್ಶ್ವ ಮೇಲ್ಮೈನ ವಿಸ್ತೀರ್ಣ ನಾವು ಏನು ಮಾಡ್ತೀವಿ 96 cm² ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 7ನೇ ಉತ್ತರ ಸಿ. ಇನ್ನು 8ನೇ ಪ್ರಶ್ನೆಗೆ ಹೋಗೋಣ. ಎಸ್ 343ರ ಈ ಘನ ಸಂಖ್ಯೆಯು ಈ ಘನ ಸಂಖ್ಯೆಗಳ ಘನಗಳ ನಡುವೆ ಇದೆ ಅಂತ ಕೇಳಿದ್ದಾರೆ. ನೋಡ್ರಿ 343ರ ಸಂಖ್ಯೆ ಅದ, ಈ ಘನ ಸಂಖ್ಯೆ ಅದ, ಇದು ಯಾವ ಘನಗಳ ನಡುವೆ ಇದೆ ಅಂತ ಕೇಳಿದ್ದಾರೆ. 7 ಮತ್ತು 9, 8 ಮತ್ತು 10, 6 ಮತ್ತು 8, 10 ಮತ್ತು 11. ಸೊ ಸರಿಯಾದ ಉತ್ತರ ಬರ್ತದೆ ವಿದ್ಯಾರ್ಥಿಗಳೇ. ಎಸ್ ಆಯ್ಕೆ
ಸಿ ಇದೆ ನೋಡಿ 8ರಲ್ಲಿ 6 ಮತ್ತು 8ರ ನಡುವೆ 343 ಅಂತಕ್ಕಂಥದ್ದು ಘನ ಬರ್ತದೆ. ಮುಂದಿನ ಪ್ರಶ್ನೆ 9. ಪೈನಕ್ಸೆಯಲ್ಲಿ ವೃತ್ತದ 6ನೇ ಒಂದು ಭಾಗವನ್ನು ಪ್ರತಿನಿಧಿಸ್ತಕ್ಕಂಥ ಖಂಡಕೋನ ಯಾವುದು ಅಂತ ಕೇಳಿದ್ದಾರೆ. ಸೊ ವೃತ್ತ ಭಾಗದಲ್ಲಿ ಇರ್ತಕ್ಕಂಥದ್ದು ಪೈನಕ್ಸೆಯಲ್ಲಿ. ಸೊ ಪೈನಕ್ಸೆಯಲ್ಲಿ ಒಟ್ಟಾರೆಯಾಗಿರ್ತಕ್ಕಂಥ ಕೋನ ಎಷ್ಟಿರ್ತದೆ? 360 ಡಿಗ್ರಿ ಇರ್ತದೆ. ಅದನ್ನು 6 ಭಾಗ ಮಾಡಿದಾಗ ನಮ್ಗೆ ಎಷ್ಟಾಗ್ತದಪ್ಪ ಅಂದ್ರೆ 60 ಡಿಗ್ರಿ ಸಿಗ್ತಾವ. ಸೊ 9ನೇ ಪ್ರಶ್ನೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಆಯ್ಕೆ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 10ನೇ ಪ್ರಶ್ನೆಗೆ ಹೋಗೋಣ. ಸಿಲಿಂಡರಿನ ವ್ಯಾಸ ಡಿ ಇದೆ, ಎತ್ತರ ಹೆಚ್ಚಿದೆ, ಆದರೆ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಚದರಮಾನಗಳಲ್ಲಿ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಪೈ ಡಿ ಎಚ್, 2π ಡಿ.ಎಚ್, ಪೈ ಡಿ2ಎಚ್, 2π ಡಿ3ಎಚ್ ಇದೆ. ಸರಿಯಾದ ಉತ್ತರ ಇದೆ 10ರಲ್ಲಿ ಪೈ ಡಿ ಎಚ್ ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 11. 27ನ ಆಧಾರ ಸಂಖ್ಯೆ 3 ಆಗಿರುವಂತೆ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. 3 ರ ಘಾತ 2, 3 ರ ಘಾತ 3, 3 ರ ಘಾತ 4, ಡಿ 3 ಇದೆ. ಸರಿಯಾದ ಉತ್ತರ ಬರ್ತದೆ ಆಯ್ಕೆ ಬಿ 3 ರ ಘಾತ 3. 3 3 9, 9 3 27 ಆದಾತು. 5 ರ ಘಾತ 3 ಪ್ಲಸ್ 5 ರ ಘಾತ 4ನ್ನು 6ರಿಂದ ಭಾಗಿಸಿದಾಗ ಎಷ್ಟು ಭಾಗಲಬ್ಧ ಬರ್ತದೆ ಅಂತ ಕೇಳಿದ್ದಾರೆ. 625, 25, ಎಸ್ 225, 125. 12ರ ಪ್ರಶ್ನೆ ಉತ್ತರ ಡಿ 125. ಪ್ರಶ್ನೆ 13. ಒಂದು ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 23 m². ಇದರ ಪೂರ್ಣ ಮೇಲ್ಮೈಗೆ ಬಣ್ಣ ಬಳಿಯಲು 1 m². ರೂಮ್ಗೆ 10ರಂತೆ ತಗಲೋ ವೆಚ್ಚ ಅನ್ನ ಕೇಳಿದ್ದಾರೆ. ಅದರಲ್ಲಿ 240 ರೂಪಾಯಿ ಅಂತಕ್ಕಂಥದ್ದು ಏನಿದೆ ಆಯ್ಕೆ, ಅದು ತುಂಬಾ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗದೆ. ಇನ್ನು ಮುಂದಿನ ಪ್ರಶ್ನೆ 1785ರ ವಿಸ್ತೃತ ರೂಪವನ್ನು ತಮ್ಗೆ ಏನು ಮಾಡಿದ್ದಾರೆ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಈ 1785ರ ವಿಸ್ತೃತ ರೂಪ ಕಂಡುಹಿಡಿದ್ರೆ ಅದನ್ನು ಆಯ್ಕೆ A1 ಅಂತಕ್ಕಂಥದ್ದು 1 × 10⁻³ ಪ್ಲಸ್ 7 × 10⁻² ಪ್ಲಸ್ 8 × 10⁻1 ಪ್ಲಸ್ 5 × 1 ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಇನ್ನು 15ನೇ ಪ್ರಶ್ನೆಗೆ ಹೋಗೋಣ. ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 16 cm² ಆದರೆ ಅಂಚಿನ ಉದ್ದ ಕೇಳಿದ್ದಾರೆ. ಸೊ ಅಂಚಿನ ಉದ್ದ ಬರ್ತಕ್ಕಂಥದ್ದು 2 ಸೆಂಟಿಮೀಟರ್ ಅಂತಕ್ಕಂಥದ್ದು ಚೌಕ ಘನ ಅಂತ ಬರಬೇಕಂತ ಹೇಳ್ತಾರೆ. 16ನೇ ಪ್ರಶ್ನೆ. ವರ್ಗಾಂತರಗಳನ್ನು ನೀಡಿದಾಗ ಸ್ತಂಭಗಳ ನಡುವೆ ಅಂತರವಿರುವ ನಕ್ಷೆಯ ವಿಧಕ್ಕೆ ಏನಂತ ಕರೀತಾರೆ? ಅದನ್ನು ಊತಕ ನಕ್ಷೆ ಅಂತ ಕರೀತಾರೆ. 16ರ ಆಯ್ಕೆ ಸಿ. 17. 1/10⁻³ ಗುಣಾಕಾರದ ವಿಲೋಮ ರೂಪವನ್ನು ಕೇಳಿದ್ದಾರೆ. ಅದು ಗುಣಾಕಾರದ ವಿಲೋಮ ರೂಪ 10⁻³ ಅಂತಕ್ಕಂಥದ್ದು ಆಗ್ತದೆ. 18ನೇ ಪ್ರಶ್ನೆ. x-5² ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ಸೊ 18ರಲ್ಲಿ ಏನಾಗ್ತದಪ್ಪ ಅಂದ್ರೆ x² + 10x + 25 ಅಂತಕ್ಕಂಥದ್ದು x+5² ವಿಸ್ತೃತ ರೂಪ ಆಗ್ತದೆ. ಪ್ರಶ್ನೆ 19. a+5 ಘಾತ 0 ಇದೆ. ಓಕೆ, ಅದರ ಬೆಲೆ ಕೇಳಿದ್ದಾರೆ. ಸೊ ಬೆಲೆ ಏನಾಗ್ತದಪ್ಪ ಅಂದ್ರೆ 0ನೇ ಆಗ್ತದೆ. 20ನೇ ಪ್ರಶ್ನೆ. ಒಬ್ಬ ಉದ್ಯೋಗಿಯ ತಿಂಗಳ ವೇತನ 50,000 ಇದೆ. ವಿವಿಧ ಕಾರ್ಯಗಳಿಗೆ ಬಳಸಿರ್ತಕ್ಕಂಥದ್ದನ್ನು ಪೈ ನಕ್ಷೆಯಲ್ಲಿ ಕೊಟ್ಟಿದ್ದಾರೆ. ಆದರೆ ಸಾರಿಗೆಗಾಗಿ ಮಾಡಿದ ಖರ್ಚನ್ನು ಕಂಡುಹಿಡಿಬೇಕು. ಇದು 9% ಅಂತ ನಮಗೆ ಚಿತ್ರದಲ್ಲಿ ಕಾಣ್ತಿದೆ. ಓಕೆ, ಬಟ್ ಇದನ್ನು ಕನ್ವರ್ಟ್ ಮಾಡಿದಾಗ ನಮಗೆ ಏನಾಗ್ತದಪ್ಪ ಅಂದ್ರೆ 4500 ಅನ್ನೋದು ಗೊತ್ತಾಗ್ತದೆ. ವಿದ್ಯಾರ್ಥಿಗಳೇ, ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. 2, 3, 4 ಅಂಕಗಳನ್ನು ಮೋಸ್ಟ್ ಇಂಪಾರ್ಟೆಂಟ್ ಬಿಡಿಸ್ತಕ್ಕಂಥ ಲೆಕ್ಕಗಳ ವಿಡಿಯೋಗಳಿಗಾಗಿ ನಿರೀಕ್ಷೆ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ